ಅಗ್ರಹಳ್ಳಿ ಅವರು. ನನ್ನ ತಂದೆಗೆ 2 ಕಾಲು ಮಂಡಿ ನೋವು ಸಮಸ್ಯೆ ಜಾಸ್ತಿ ಇತ್ತು. ಈ ನಮ್ಮೂರಿನವರಲ್ಲಿ ಅವರ ಸಂಬಂಧಿಕರು ಬಂದು ನಯನಕುಮಾರ್ ಕ್ಲಿನಿಕ್ ಅಲ್ಲಿಂದ ಪರಿಚಯ ಆಗಿ ಅದಂತರ ನಮ್ಮ ತಂದೆಯವ್ರನ್ನ ಕರ್ಕೊಂಡು ಹೋಗಿ ಒಂದ್ಸಲ ಚೆಕ್ಅಪ್ಗೆ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಚೆಕ್ಅಪ್ಗೆ ಅಂತ ಕರ್ಕೊಂಡು ಹೋದ ನಂತರ ಅಲ್ಲಿ ಡಾಕ್ಟರ್ ತೇಜಸ್ ಸರ್ ಬಂದು ಎಕ್ಸ್ರೇ ಮಾಡಿಸಿದ್ರು. ಎಕ್ಸ್ರೇನಲ್ಲಿ 2 ಮಂಡಿ ಚಿಪ್ಪು ಸೌದಿರೋದು ಬಂತು. ಅದಾದ ನಂತರ ನಾವು ಆಪರೇಷನ್ ಮಾಡ್ಸಕ್ಕೆ ಅಂತೇಳಿ ಅಲ್ಲೇ ವ್ಯವಸ್ಥೆ ಮಾಡ್ದೋ. ವ್ಯವಸ್ಥೆ ಆದ ನಂತರ ಒಂದು ಆಪರೇಷನ್ ಮಾಡಿಸಿ ಅಂತ ಹೇಳ್ದು, ಅದು ಒಂದೇ ಸಾಕು ನಮಗೂ ಭಯ ಒಂದು ಮಾಡ್ಸೋಣ ಅಂತ. ಆಮೇಲೆ ಬೇಡ 2 ಮಾಡಿಸಿ ಎಲ್ಲ ಸಕ್ಸಸ್ ಆಗುತ್ತೆ ಅಂದ್ರು. ಈಗ ಆಪರೇಷನ್ ಬಂದು 27ನೇ ತಾರೀಕು ಒಂದಾಯ್ತು, 28ಕ್ಕೆ ಒಂದು ಗ್ಯಾಪ್, 29ಕ್ಕೆ ಒಂದಾಯ್ತು. ಈಗ 15 ದಿವಸ ಅವರು ಕರೆಕ್ಟಾಗಿ ಆಪರೇಷನ್ ಮಾಡಿ 3 ದಿವಸಕ್ಕೆ 2 ದಿವಸ ರೆಸ್ಟಲ್ಲಿ ಇದ್ದು 5 ದಿವಸ ಬಿಟ್ಟು ಅವ್ರು ವಾಕರ್ ಕೊಟ್ಟು ನಡೆಯಕ್ಕೆ ಶುರು ಮಾಡಿದ್ರು. ವಾಕರ್ ಕೊಟ್ಟರು. ಆಮೇಲೆ ಡಿಸ್ಚಾರ್ಜ್ ಅಲ್ಲೇ ಒಂದು 8 ದಿವಸ ಅಡ್ಮಿಟ್ ಮಾಡಿದ ನಂತರ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ ನಂತರ ವಾಕರ್ನು ಬಿಟ್ಬಿಟ್ರು, ಮತ್ತೆ ಸ್ಟಿಕ್ ಕೊಟ್ರು. ಸ್ಟಿಕ್ನು ಕೂಡ ಬಿಟ್ಬಿಟ್ಟು ಈಗ ಒಂದು ತಿಂಗಳಾಗಿದೆ, ಆರಾಮಾಗಿ ಓಡಾಡ್ತಾ ಇದ್ದಾರೆ. ಈಗ ಯಾವ್ದು ಸಮಸ್ಯೆಗಳಿಲ್ಲ. ಈಗ ಏನಪ್ಪಾ ಅಂದ್ರೆ ಈಗ ಆಪರೇಷನ್ ಮಾಡಿ ಒಂದೊಂದು ತಿಂಗಳಾಯ್ತು, ಸಣ್ಣ ಪುಟ್ಟದಿದೆ, ಬಟ್ ಯಾವ್ದು ಟ್ಯಾಬ್ಲೆಟ್ ತಗೊಳ್ತಿಲ್ಲ. ಕ್ಲೀನ್ ಆಗಿ ಈಗ ನಡೆದಾಡ್ಕೊಂಡು ಓಡಾಡ್ಕೊಂಡಿದ್ದಾರೆ. ಈಗ ತೇಜಸ್ ಡಾಕ್ಟರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ತೇಜಸ್ ಸರ್ ಬಗ್ಗೆ ಏನು ಹೇಳುವಂಥದ್ದೇನಿಲ್ಲ ಸರ್, ಯಾಕಂದ್ರೆ ಅವರು ನಮ್ಗೆ ಧೈರ್ಯ ಕೊಟ್ಟು ಸ್ಫೂರ್ತಿ ಕೊಟ್ಟು ಅಂದ್ರೆ ಅಲ್ಲಿ ಚೆನ್ನಾಗಿ ನೋಡಿದ್ರು ಸರ್. ಅವರು ಡಾಕ್ಟರ್ ತೇಜಸ್ ಸರ್ದು ತುಂಬಾ ಅದ್ಭುತವಾಗಿ ನೋಡಿದ್ರು. ಅಲ್ಲಿಂದ ನಮ್ಗೆ ಒಳ್ಳೇದಾಗಿದೆ ಸರ್. ಡಾಕ್ಟರ್ ತೇಜಸ್ ಸರ್ ಕೈಗೊಂಡು ನಮ್ಗೆ ತುಂಬಾ ಚೆನ್ನಾಗಿ ಒಳ್ಳೇದಾಗಿದೆ. ಹಾಸ್ಪಿಟ್ಲ್ ಬಗ್ಗೆ ಸರ್ ಅಲ್ಲಿಂದ ಇನ್ಕ್ಲೂಡ್ ಸೆಕ್ಯೂರಿಟಿ ತವಿಂದ ಇನ್ಕ್ಲೂಡ್ ಸ್ಟಾಫು, ಕೀಪಿಂಗ್ ತಗೊಂಡು ಹಿಡಿದು ಡಾಕ್ಟರ್ಗಳು ತಗೊಂಡು ಹಿಡಿದು ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಮೆಂಬರ್ಸ್ ಹೆಂಗ್ ನೋಡ್ತಾರೆ ಆ ತರ ನೋಡಿದ್ದಾರೆ ಸರ್. ನಾವು ಇರುವಂತ 10 ದಿವಸಗಳಲ್ಲಿ ನಮ್ಗೆ ಯಾವುದೇ ಸಮಸ್ಯೆಗಳಾಗಿಲ್ಲ ಸರ್. ತುಂಬಾ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನಿಂಗ್ ಆಗ್ಬೋದು, ಇನ್ನೊಂದಾಗ್ಬೋದು, ಎಲ್ಲ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿ ನೋಡಿದ್ರು ಸರ್. ಪೇಷಂಟ್ ಯಾವ ತರ ನೋಡ್ಬೇಕು ಅದಕ್ಕಿಂತ ನಿಮ್ ತಂದೆ ಆರೋಗ್ಯವಾಗಿ ನಡ್ಕೊಂಡು ಓಡಾಡ್ತಾ ಇದಾರಾ? ತೋರಿಸ್ತೀನಿ ನಾನು ಈಗಲೇ ಲೈವ್ ನಲ್ಲಿ. ತುಂಬಾ ಚೆನ್ನಾಗಿ ಓಡಾಡ್ತಾರೆ, ಏನು ಸಮಸ್ಯೆ ಇಲ್ಲ. ಈಗ ಅವರೇ ಯಾವ್ದು ವಾಕರು ಸ್ಟಿಕ್ಕು ಯಾವ್ದು ಇಟ್ಕೊಳ್ಳಲ್ಲ, ಅವರೇ ಓಡಾಡ್ತಾರೆ. ಅರ್ಧ ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ದಾರೆ. 2 ಕಾಲು ಆಪರೇಷನ್ ಆಯ್ತು.